ಸಿಂಧನೂರು ಸೆಪ್ಟೆಂಬರ್ 15 ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಿಂದ ಬಾಧಿತರಾದ ಮಾಲ್ದಾಸರ್, ಚನ್ನದಾಸರ್ ಮತ್ತು ಹೊಲೆಯದಾಸರ್ ಬಿ ಕೆಟಗರಿ ಗುಂಪಿಗೆ ಸೇರಿಸಬೇಕು. ನಾವು ಎಂದಿಗೂ ಅಲೆಮಾರಿಗಳಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಅತ್ಯಂತ ಹಿಂದುಳಿದವರಾಗಿದ್ದೇವೆ. ನಾವುಗಳೆಲ್ಲರೂ ಮಾದಿಗ ಮತ್ತು ಛಲವಾದಿ ಕುಟುಂಬಗಳ ಜೊತೆಯಲ್ಲಿ ಊರಿನ ಕೆರೆಗಳಲ್ಲಿ ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದೇವೆ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಪ್ರಕಾರ ಮತ್ತು ನಾವು ವಾಸ್ತವದಲ್ಲಿ ಛಲವಾದಿ ಸಂಬಂಧಿತ ಜಾತಿಯರಾಗಿದ್ದೇವೆ. ಹಾಗಾಗಿ ನಾವು ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಗುಂಪಿಗೆ ಸೇರಿಸುವುದು ನಮ್ಮ ಹಕ್ಕು ಮತ್ತು ಅಧಿಕಾರವಾಗಿದೆ. ನಾವು ತೀರಾ ಹಿಂದುಳಿದಿದ್ದೇವೆ. ನಮ್ಮ ಸಮಾಜದಿಂದ ಇಂದಿಗೂ ಒಬ್ಬನೇ ಒಬ್ಬ KAS IAS ಅಧಿಕಾರಿಗಳಾಗಿಲ್ಲ. ಆರ್ಥಿಕವಾಗಿ ನಮ್ಮ ಜನಾಂಗ ಅತ್ಯಂತ ಹಿಂದುಳಿದಿದೆ. ಸರ್ಕಾರ ಪರಿಶಿಷ್ಟ ಜಾತಿ ಪ್ರವರ್ಗ C ಕೆಟಗರಿ ಗುಂಪಿಗೆ ಸೇರಿಸಿ ನಮ್ಮ ಸಮಾಜಕ್ಕೆ ಮಹಾದ್ರೋಹ ಮಾಡಿದೆ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅತ್ಯಂತ ಪ್ರಬಲ ಜಾತಿಗಳಾದ ಲಂಬಾಣಿ, ಭುವಿ, ಬೇಡ, ಜಂಗಮರೊಂದಿಗೆ ನಮ್ಮ ಸಮಾಜವನ್ನು ಸೇರಿಸಿ ಹುಲಿಗಳೊಂದಿಗೆ ಇಲಿಗಳನ್ನು ಸ್ಪರ್ಧೆಗೆ ಬಿಟ್ಟುದಂತಾಗಿದೆ. ನಮ್ಮ ಹಕ್ಕು ಮತ್ತು ಅವಕಾಶಗಳನ್ನು ಪಡೆದುಕೊಳ್ಳಲು ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಗುಂಪಿಗೆ ಸೇರಿಸಬೇಕೆಂದು ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪರಿಶಿಷ್ಟ ಜಾತಿಗಳಲ್ಲಿನ ಒಳ ಮೀಸಲಾತಿಯ ಸಮೀಕ್ಷೆ ನಡೆದು ಏಕಸದಸ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಸಲ್ಲಿಸಲಾಗಿತ್ತು. ಆ ವರದಿಯಲ್ಲಿ ಅಲೆಮಾರಿಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಅದರೊಟ್ಟಿಗೆ ಅಲೆಮಾರಿಗಳಲ್ಲದ ಚನ್ನದಾಸ ಸಮುದಾಯದಂತಹ ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಇವತ್ತು ಅದರಲ್ಲಿ ಸೇರಿಸಿ ಇನ್ನೂ ಗಾಯದ ಮೇಲೆ ತೀರಾ ಬರೆ ಎಳೆದಂತಾಗಿ ನಮ್ಮೆಲ್ಲರನ್ನ ಬೀದಿಗೆ ತಳ್ಳಿರುವಂಥದ್ದು. ಇದನ್ನು ನಮ್ಮ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೇವೆ ಮತ್ತು ಅದನ್ನು ಖಂಡಿಸ್ತಾ ಒಂದು ಒಳ ಮೀಸಲಾತಿಯನ್ನ ಜಾರಿ ಮಾಡುವಾಗ ಬಹಳ ಪ್ರಜ್ಞಾಪೂರ್ವಕವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಟ್ಟು 4 ಕೆಟಗರಿಯಲ್ಲಿ ಮೊದಲೇ ಪ್ರವರ್ಗ 1 ಅಂತೇಳಿ ಅಲ್ಲಿ ಸುಮಾರು 59 ಅಲೆಮಾರಿ ಸಮುದಾಯಗಳನ್ನು ಒಳಗೊಂಡಂತೆ 1% ಮೀಸಲಾತಿಯನ್ನು ಕೂಡ ಕೊಟ್ಟಿತ್ತು. ಬಹುಶಃ ಅದು ಅಲೆಮಾರಿಗಳಾದವರಿಗೆ ಸ್ವಾಗತಾರ್ಹ, ಅದನ್ನು ಸ್ವೀಕರಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಇದ್ದೀವಿ. ಅದರೊಟ್ಟಿಗೂ ಕೂಡ ಸಚಿವ ಸಂಪುಟ ಅದನ್ನ ಮತ್ತೆ ಕ್ಲಬ್ ಮಾಡಿತು. ಆಗ ಅಲ್ಲಿ ಆಗಿರುವಂತ ಬಹುದೊಡ್ಡ ಅನ್ಯಾಯ ಏನಂತಂದ್ರೆ ಯಥಾವತ್ತಾಗಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ವರದಿಯನ್ನ ಜಾರಿ ಮಾಡದನೆ ಅಲ್ಲಿ ಅಲೆಮಾರಿಗಳನ್ನು ಒಳಗೊಂಡಂತೆ ಮತ್ತೆ 3 ಸಮುದಾಯಗಳನ್ನು, ವಿಶೇಷವಾಗಿ ಕೊಲಂಬೋ ಅಂತ ಏನ್ ಕರಿತೀವೋ ಅವರೆಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದಿರೇ, ಬೇರೇನಲ್ಲ. ಬಟ್ ಈಗಾಗಲೇ ಅವರು ಸ್ಪರ್ಶ ಜಾತಿಗೆ ಸೇರಿದಂತವರು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲಾ ರಂಗಗಳಲ್ಲೂ ಕೂಡ ಮುನ್ನಡೆಯಲ್ಲಿದ್ದಂಥವರು. ಅಂತವರ ಜೊತೆಗೆ ಬಹಳ ತೀರ ಹಿಂದುಳಿದಿರುವಂತ, ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮತ್ತು ಎಲೆಮಾರಿಕಾಯಿಯಂತೆ ಊರಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಊರಿಗೆ 2 ಮನೆಗಳು 3 ಮನೆಗಳು ಇದ್ದುಕೊಂಡು ನಾವು ಕೃಷಿಯನ್ನು ಅಥವಾ ಕೂಲಿಯನ್ನು ನಂಬಿಕೊಂಡು ಬದುಕಿರುವಂತ ಜನಸಮುದಾಯ. ನಮ್ಮಂತ ಜನಸಮುದಾಯಕ್ಕೆ ಇವತ್ತು ಆ 59 ಅಲೆಮಾರಿಗಳನ್ನ ಜೊತೆಗೆ ಇನ್ನುಳಿದಿರುವಂತ ಕೊರಮ, ಕೊರುಚ ಮತ್ತು ಲಂಬಾಣಿ, ಬೋವಿ ಈ ಸಮುದಾಯಗಳ ಜೊತೆಗೆ ಸೇರ್ಪಡೆ ಮಾಡಿರೋದ್ರಿಂದ ನಮ್ಮೆಲ್ಲ ಸಮುದಾಯಗಳಿಗೆ ಇವತ್ತು ಬಹಳ ದೊಡ್ಡ ಆತಂಕ ಆಗಿದೆ. ಯಾಕಂತಂದ್ರೆ ನಮಗೆ ಶಕ್ತಿ ಇಲ್ಲ. ನಾವು ಇದುವರೆಗೂ ಅಕ್ಷರವನ್ನ ಕಲಿತಿರುವಂತ ನಮ್ಮ ಮನೆಗಳಲ್ಲಿ ಮೊದಲ ತಲೆಮಾರುಗಳು ಕೂಡ ಇಲ್ಲ. ಇವತ್ತಿಗೂ ಅನಕ್ಷರಸ್ಥರಿದ್ದೀವಿ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇವತ್ತು ಅಕ್ಷರ ಕಲಿತು ಮುನ್ನೆಲೆಗೆ ಬರ್ತಾ ಇದ್ದೀವಿ. ಅದು ಮೀಸಲಾತಿ ಜಾರಿಗೆ ತಂದಿರತಕ್ಕಂಥದ್ದು ಎಲ್ಲ ಹೋರಾಟಗಾರರಿಗೆ ಸಂತೋಷದ ವಿಷಯ. ಆದ್ರೆ ಕೆಲವು ಜಾತಿಗಳಿಗೆ ಇಲ್ಲಿ ಸಂಪೂರ್ಣ ಅನ್ಯಾಯ ಆಗಿರತಕ್ಕಂಥದ್ದು ಎಲ್ಲ. ವಿಶೇಷವಾಗಿ ನಾಗಮೋಹನ್ ದಾಸ್ ಅವರು ಅವ್ರಿಗೇನಂತಂದ್ರೆ ಸರ್ಕಾರ ಯಾವ ಜಾತಿಗಳಲ್ಲಿ ಈ ಜಾತಿಗೆ ಸೇರಿಸಂತ ಹೇಳಿಲ್ಲ, ಆ ಅಧಿಕಾರನೂ ಅವ್ರಿಗೆ ಕೊಟ್ಟಿರಲಿಲ್ಲ. ಸದಸ್ಯ ಆಯೋಗದಲ್ಲಿ ಏನಂದ್ರೆ ಈಗಾಗಲೇ ಮಾದಿಗೆ ಸಂಬಂಧಿಸಿದ ಜಾತಿ ಮತ್ತು ಛಲವಾದಿ ಸಂಬಂಧಿತ ಜಾತಿಗಳು ಒಂದು ಪಟ್ಟಿಯಲ್ಲೇ ಇತ್ತು. ಆ ಪಟ್ಟಿಯನ್ನು ಇಟ್ಕೊಂಡು ಜನಸಂಖ್ಯಾ ಆಧಾರದ ಮೇಲೆ ಮೀಸಲಾತಿ ಏನಂದ್ರೆ ಮತ್ತೊಂದು ಸಲ ಏನಂದ್ರೆ ಸಮೀಕ್ಷೆ ಮಾಡ್ರಿ ಅಂತ ಹೇಳಿದ್ರು. ಅದು ಬಿಟ್ಟು ಎರಡನ್ನೂ ಏನಂದ್ರೆ 5
ವಿಭಾಗಗಳನ್ನಾಗಿ ಮಾಡಿ ಸಂಬಂಧಿತ ಜಾತಿಗಳನ್ನು ಏನಂದ್ರೆ ಸಂಬಂಧಿತ ಇಲ್ಲದ ಜಾತಿಗಳಿಗೆ ಸೇರಿಸಿ ಇಡೀ ರಾಜ್ಯದಲ್ಲಿ ಅಸ್ಪೃಶ್ಯರಲ್ಲಿ ಏನಂದ್ರೆ ಗೊಂದಲವನ್ನು ಉಂಟು ಮಾಡಿರತಕ್ಕಂಥದ್ದು ನಾಗಮೋಹನ್ ದಾಸ್ ಏನು ವರದಿಯಿಂದ ಅನೇಕ ಸಣ್ಣ ಪುಟ್ಟ ಏನಂದ್ರೆ ಜನಸಂಖ್ಯೆಯಲ್ಲಿ ಏನಂದ್ರೆ ಅತಿ ಕಡಿಮೆ ಇರತಕ್ಕಂಥ ಪರಿಶಿಷ್ಟ ಮತ್ತು ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕಂಥ ಜಾತಿಗಳಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡಿರತಕ್ಕಂಥದ್ದು ಇದು ನೋವಿನ ಸಂಗತಿ. ಅದಕ್ಕೋಸ್ಕರ ಅದರಲ್ಲಿ ಕರ್ನಾಟಕದಲ್ಲಿ ಈ ಚನ್ನದಾಸರು, ಮಾಲದಾಸರು ಮತ್ತು ವಲಯದಾಸರು ಸಂಬಂಧಿತ ಜಾತಿಗಳಿಗೆ ಇವರು ಏನಂತಾರೆ ಎಡಗೈ ಮತ್ತು ಬಲಗೈ ಸಮುದಾಯದವ್ರ ಜೊತೆಗೆ ಏನಂತಾರೆ ಅನ್ಯೂನ್ಯವಾಗಿ ಧಾರ್ಮಿಕ ಕಾರ್ಯಗಳಲ್ಲಾಗಿರಲಿ, ಸಾಮಾಜಿಕ ಕಾರ್ಯಗಳಲ್ಲಾಗಿರಲಿ ಮತ್ತು ಈ ಒಂದು ಒಡನಾಟಗಳಲ್ಲಾಗಿರಲಿ ಯಾವಾಗಲೂ ಭಾತೃತ್ವ ಭಾವನೆಯಿಂದ ಅಣ್ಣ ತಮ್ಮಂದಿರಿಂದ ಸಹೋದರರಿಂದ ನಮ್ಮ ಕೇರಿಗಳ ಪಕ್ಕದಲ್ಲೇ ಏನಂದ್ರೆ ವಾಸ ಮಾಡಿಕೊಂಡು ಇರ್ತಕ್ಕಂಥ ಜನಾಂಗ ಇವರು. ಇವತ್ತು ನಾನು ಒಂದು ಸರ್ಕಾರಕ್ಕೆ ಒಂದು ಏನಂದ್ರೆ ಒಂದು ಪ್ರಶ್ನೆಯನ್ನು ಕೇಳಲು ಬಯಸ್ತಾ ಇದೆ. ಸ್ವಾಮಿ, ನೀವು ಒಲೆ ಮಾದಿಗರು ಇನ್ನು ಈ ಸಂದರ್ಭದಲ್ಲಿ ಗದ್ದಪ್ಪ ಇಂಚನಾಳ್, ದೇವೇಂದ್ರಪ್ಪ ಘೋರೆಬಾಳ್, ನರಸಿಂಹ ಬೇರ್ಗಿ, ಬಾಲಯ್ಯ ಘೋರೆಬಾಳ್, ಕ್ಯಾಂಪ್ ಬಿ ಹೊನ್ನಪ್ಪ ಫಕೀಲರು, ಯಕೊಂಬ ರಾಮನಾಳ್, ನಾಗರಾಜ್ ಕೆ ಹೊಸಳ್ಳಿ, ಸತ್ಯನಾರಾಯಣ್ ತುರ್ವಿಹಾಳ್ ಇನ್ನು 25ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದ್ರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.